ಇಷ್ಟೊಂದು ಸ್ಪೀಡಾಗಿ ಎಲ್ಲಿಗೆ ಹೋಗ್ತಿದ್ಯಾ? ಅಂತದೇನು ಅರ್ಜೆಂಟ್ ಇದೆ ಹೇಳು. ಏನ್ ಹರಿಡಿ ಹೀಗ್ ಮಾತಾಡ್ತಿದ್ಯಾ? ಅಲ್ಲಿ ಮಾಯಕ ವ್ರತ ಮಾಡ್ತಿದ್ದಾರೆ, ಅದನ್ನ ನೋಡಕ್ ಹೋಗ್ಬೇಕು ತಾನೆ. ನಾನು ವ್ರತನೂ ಇಲ್ಲ ಎಂಥದ್ದು ಇಲ್ಲ, ಅದೆಲ್ಲ ಅವಳು ಆಡ್ತಿರೋದು ನಾಟಕ. ನಿಂಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋದಿಲ್ಲ. ಅವಳು ಬುದ್ಧಿ ಇದ್ರು ಅವಳು ಬದಲಾಗೋದಿಲ್ಲ. ಒಟ್ಟಲ್ಲಿ ನನ್ನ ಪಾಡು ಕತ್ರಿ ಮಧ್ಯೆ ಸಿಕ್ಕಾಕೊಂಡಿರೋ ಪೇಪರ್ ತರ ಆಗೋಗ್ಬಿಟ್ಟಿದೆ. ಅಪ್ಪ ದೇವ್ರೆ, ಇವತ್ತು ಮಾಯಾ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಅವಳು ಏನಾದರೂ ಒಂದು ಕಷ್ಟ ಪಡಬೇಕು. ಹಾಗೆ ಮಾಡಪ್ಪ. ಅಮ್ಮ ತಾಯಿ ಹೊರಡಣ್ವಾ? ಬಾ ಹರಿಣಿ. ಅಮ್ಮ, ನಾನಿದನ್ನ ನೆಲದ ಮೇಲೆ ತಿನ್ಬೇಕಾ? ಎಲೆ ಮೇಲೆ ತಿಂದ್ರೆ ಆಗಲ್ವಾ? ನೆಲದ ಮೇಲೆ ತಿಂತೀನಿ ಅಂತ ಬೇಡ್ಕೊಂಡಿದ್ಯಾ ಅಂದಮೇಲೆ ವ್ರತದ ಪ್ರಕಾರ ಹೀಗೆ ತಿನ್ಬೇಕು ಮಾಯಾ. ದೇವ್ರ ವಿಷಯದಲ್ಲಿ ತಮಾಷೆ ಮಾಡಬೇಡ ಅಂತ ಆಗ್ಲೇ ಹೇಳಿದ್ದೀನಿ. ಮತ್ತೆ ಕ್ವಶನ್ ಬೇರೆ ಕೇಳ್ತೀಯಾ? ಸುಮ್ಮನೆ ತಿನ್ನು. ಮಾಯಾ, ಸುತ್ತ ನೋಡು, ಜನರಿದ್ದಾರೆ. ನೀನು ವ್ರತ ಸರಿಯಾಗಿ ಮಾಡಿಲ್ಲ ಅಂತ ಇಷ್ಟು ಜನಕ್ಕೆ ಮಾತ್ರ ಗೊತ್ತಾಗತ್ತೆ ಅಂದ್ಕೊಂಡಿದ್ಯಾ? ಇಲ್ಲಿರೋರು ಇನ್ನೊಬ್ರಿಗೋಗಿ ಹೇಳ್ತಾರೆ. ಇಡೀ ಊರು ತುಂಬ ಡಂಗೂರ ಸಾರ್ಕೊಂಡು ಬರ್ತಾರೆ. ಆವಾಗ ಇಡೀ ಊರಿಗೆ ಗೊತ್ತಾಗತ್ತೆ ನೀನು ವ್ರತ ಮಾಡಿಲ್ಲ ಅಂತ. ನೀನು ಸೋತಾಗತ್ತೆ. ಅಷ್ಟೇ ಅಲ್ಲ, ನೀನು ಹೇಗೆ ವ್ರತ ಮಾಡ್ತೀಯ ಅಂತ ನೋಡೋಕ್ಕೆ ಆ ಬೆಳ್ಳಿನೂ ಬಂದಿದ್ದಾಳೆ. ಅಲ್ಲಿ ನೋಡು. ಇಲ್ಲ ಅತ್ಗೆ, ನಾನು ಗೆಲ್ಲಬೇಕು. ಬೆಳ್ಳಿಗಿಂತ ನಾನೇ ಬೆಸ್ಟ್ ಅಂತ ನಾನು ಪ್ರೂವ್ ಮಾಡ್ತೀನಿ. ಏನಿಲ್ಲ ಬೆಳ್ಳಿ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಛೇ, ಇವಳು ಬೇರೆ ಇಲ್ಲೇ ಇದ್ದಾಳೆ. ಅನ್ನ ತಿನ್ನೋ ಆಗಿಲ್ಲ, ಉಗಿಯೋ ಆಗಿಲ್ಲ. ನಾನೇನೋ ನೆಲದ ಮೇಲೆ ತಿಂತೀನಿ ಅಂತ ಹೊರಕೆ ಹೊತ್ಕೊಂಡೆ. ಇವ್ರು ನೋಡಿದ್ರೆ ನೆಲದಲ್ಲಿರೋ ಮಣ್ಣೆಲ್ಲ ತಂದು ಅನ್ನ ಮಾಡಿರೋ ಆಗಿದೆ. ಮಾಯಾ, ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಕೂತ್ಕೋಬೇಡ. ದೇವ್ರನ್ನ ಭಕ್ತಿಯಿಂದ ನೆನೆಸ್ಕೊಂಡು ಊಟ ಮಾಡೋದನ್ನ ಕಲಿ. ಆಗ್ಲೇ ನೀನು ಅನ್ಕೊಂಡಿದ್ದು ನೆರವೇರೋದು. ಸರಿ ಅಮ್ಮ, ತಿಂತೀನಿ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಯಾ. ಹಾಗೆ ಮಾಯಾ, ದೇವರ ಹೆಸರು ಇಟ್ಕೊಂಡು ತಿನ್ನು, ಏನೂ ಆಗಲ್ಲ. ಅಮ್ಮ, ಅನ್ನ ಮಾಡುವಾಗ ಬರೀ ಅಕ್ಕಿ ಹಾಕಿದ್ಯೋ ಇಲ್ಲ ಟೇಸ್ಟ್ ಇರಲಿ ಅಂತ ಏನೋ ಬೇರೆ ಮಿಕ್ಸ್ ಮಾಡಿದ್ಯಾ? ಬರೀ ಮಣ್ಣೆ ಸಿಗ್ತಾ ಇದೆ ಅಮ್ಮ. ಮಾಯಾ, ನಿನಗೆ ಡೌಟ್ ಇದ್ರೆ ಒಂದು ನಿನ್ನೆ ತಿನ್ನು ನೋಡು. ಹಾಗೆ ಮಾಡಿದ್ರೆ ಪಾಪ ಸುತ್ಕೊಳ್ಳುತ್ತೆ ಕಣೆ. ಸತ್ ಮೇಲೆ ನರ್ಕಕ್ಕೆ ಹೋಗ್ತೀವಿ. ಓಹೋ, ಈಗ ತುಂಬಾ ಸ್ವರ್ಗದಲ್ಲಿದ್ದೀವಿ, ಈಗಲೂ ನರ್ಕದಲ್ಲೇ ಇರೋದಮ್ಮ. ಹರಿಣಿ, ಪಾಪ ಮಾಯಕಂಗೆ ಅನ್ನದಲ್ಲಿ ಕಲ್ ಸಿಕ್ತು ಅನ್ಸತ್ತೆ. ಅದಕ್ಕೆ ಅವ್ರಿಗೆ ತಿನ್ನಕ್ಕಾಗ್ತಿಲ್ವೇನೋ. ನೀನು ಸುಮ್ಮನೆ ಇರು. ನೀನು ಇಂಥವಳಿಗೆ ಪಾಪ ಅಂತ ಹೇಳೋಕ್ಕೋದ್ರೆ ನಿಂಗೆ ಪಾಪ ಸುತ್ಕೊಳ್ಳುತ್ತೆ. ನೀನು ಕಷ್ಟ ಅನ್ಭವಿಸ್ಬೇಕಾರೆ ಅವಳು ಬಂದಿಲ್ಲ ಇಲ್ಲ ತಾನೆ? ಸುಮ್ಮನೆ ನಿಂತ್ಕೊಂಡು ತಮಾಷೆ ನೋಡು. ಏನಮ್ಮ ನೀನು ಮನ್ ಜೊತೆ ಕಲ್ ಫ್ರೀ ಅನ್ನೋ ಹಾಗೆ ಅನ್ನ ಜೊತೆ ಕಲ್ ಮಿಕ್ಸ್ ಮಾಡ್ಕೊಟ್ಟಿದ್ಯಾ? ನನಗೆ ಬೇರೆ ಅನ್ನ ಹಾಕು, ಇಲ್ಲ ಎದ್ದೋಗ್ತೀನಿ. ನನಗೆ ಬೇಡ. ಮಾಯಾ, ಹಾಗೆಲ್ಲ ಮಾಡಬೇಡ. ಎಲ್ಲರೂ ನೀನು ನೋಡಿ ನಗ್ತಾರಷ್ಟೇ. ಬೇರೆಯವ್ರಿಗೋಸ್ಕರ ಬದುಕೋಗಾಯ್ತು. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಕೈಲಿ ಇದನ್ನು ತಿನ್ನೋಕ್ಕಾಗ್ತಲ್ಲ. ನೀವಾದರೂ ಅರ್ಥ ಮಾಡ್ಕೊಂಡು ಅಮ್ಮಂಗೆ ಹೇಳಿ ಅದಕ್ಕೆ ಬೇರೆ ಅನ್ನ ಹಾಕ್ಸಿ. ಅತ್ತೆ, ಅವಳು ಕಷ್ಟ ನೋಡೋಕ್ಕಾಗ್ತಿಲ್ಲ, ಬೇರೆ ಅನ್ನ ಬಡಿಸಿ. ಇಲ್ಲಾಂದ್ರೆ ಅವಳು ಎದ್ದೋಗ್ಬಿಡ್ತಾಳೆ. ವ್ರತ ಅರ್ಧದಲ್ಲೇ ನಿಂತೋಗುತ್ತೆ. ಬಡಿಸಿ ಅತ್ತೆ. ಸರಿ. ಅಯ್ಯೋ, ದೀಪ್ತಿ ಎಣ್ಣೆ ಬಾಟ್ಲಿ ಇಟ್ಟಿದ್ನಲ್ಲ, ಏನಾಯ್ತು?
ಈಗಲಾರು ತಿನ್ನು. ಬೆಳ್ಳಿ, ಈ ರೀತಿ ವ್ರತ ಮಾಡಿದ್ರೆ ಚೆನ್ನಾಗಿರೋರು ಚೆನ್ನಾಗಿರಲ್ಲ ಅಂತೆ. ಹಾಗಾದ್ಮೇಲೆ ಅತ್ತೆ ಕತೆ ಏನಾಯ್ತು? ಹಾಗೆಲ್ಲ ಮಾತಾಡ್ಬೇಡ ಹರಿಣಿ. ಅತ್ತೆಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮುತ್ತು ಮಾವ ಬದುಕಲ್ಲ. ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ಈ ವ್ರತ ಎಲ್ಲ ಚೆನ್ನಾಗಾಗ್ಬೇಕು. ನೀನ್ ಸುಮ್ಮನೆ ಇರು. ಅದೇನ್ ಸೆಂಟಿಮೆಂಟೋ ಏನೋ ಒಂದು ಗೊತ್ತಾಗಲ್ಲ. ಅಮ್ಮ, ನೀ ಅನ್ನ ತಿಂದ್ರೆ ಏನೂ ಆಗಲ್ಲ ಅಲ್ವಾ? ಇದನ್ ತಿಂದ್ರೆ ದೇವ್ರು ನಿನ್ಗೆ ಇನ್ನೂ ಒಳ್ಳೆ ಬುದ್ಧಿ ಕೊಡ್ತಾನೆ. ಅನುಮಾನ ಪಟ್ಕೊಂಡು ತಿನ್ಬೇಡ ಕಣೆ, ಆಮೇಲೆ ಇರೋ ಸ್ವಲ್ಪ ಒಳ್ಳೆ ಬುದ್ಧಿನೂ ಕಿತ್ಕೊಂಡ್ಬಿಡ್ತಾನೆ ಅಷ್ಟೇ. ನೆಕ್ಸ್ಟ್ ಟೈಮು ನನ್ನ ವ್ರತನ ನೀನೇ ಮಾಡು ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಅವಾಗ ಗೊತ್ತಾಗತ್ತೆ ನಿನಗೆ ನನ್ನ ಕಷ್ಟ. ಅಮ್ಮ, ಈ ಸಲ ಟೇಸ್ಟ್ ಏನೋ ವಿಚಿತ್ರವಾಗಿದೆಲ್ಲ. ಅಮ್ಮ, ನನ್ ತಲೆ ಗಿರ್ರ ಅಂತದೆ. ಏನಮ್ಮ ಇದು? ಮಾಯ, ನೀನ್ ಹೀಗೆ ಆಡ್ತಾ ಇದ್ರೆ ಮತ್ತೆ ಏನಾದ್ರೂ ತೊಂದರೆ ಆಗತ್ತೆ. ನಿನ್ಗೆ ಕೈ ಮುಗಿತೀನಿ, ಹೀಗೆಲ್ಲ ಆಡ್ಬೇಡ. ದಯವಿಟ್ಟು ಊಟ ಮಾಡಿ ಮುಗಿಸು. ಜನ್ಮದಲ್ಲಿ ಟೀಚರ್ ಆಗಿದೆ ಅನ್ಸುತ್ತೆ. ಹೇಳಿದೇನೆ ಹೇಳಿ ನನ್ನ ಸಾಯಿಸ್ತಾ ಇದ್ಯಾ. ಏನಮ್ಮ ಇದು? ಅದ್ರಲ್ಲಿ ಮಣ್ಣಿತ್ತು. ಇದು ತಿಂದ್ರೆ ವಾಮಿಟ್ ಬರೋಗಾಗ್ತಿದೆ. ಏನಿದೆಲ್ಲ? ಮಾಯಾ, ವ್ರತ ಮಾಡ್ತಾ ಮಾತಾಡಬಾರ್ದು. ಮೊದಲು ಊಟ ಮಾಡು ನೀನು. ಹೇಳೋದು ಸುಲಭ ಅದಕ್ಕೆ. ನನ್ನ ಕಷ್ಟ ನಿಮಗೇನ್ ಗೊತ್ತು? ಇನ್ನು ಎಡೆ ಎಡ್ತುತ್ತು ಮಾಯಾ, ಮುಗ್ದೋಗ್ಬಿಡುತ್ತೆ. ಬೇಗ ತಿನ್ನು ಮುಗಿಸ್ಬಿಡು. ತಿನ್ನು ಮಾಯಾ, ತಿನ್ನು ಬೇಗ ತಿನ್ನು. ಹಾಂ, ತಿನ್ನು. ಅಮ್ಮ, ಹೊಟ್ಟೆ ಒಂಥರ ಆಗ್ತಿದೆ ಅಮ್ಮ. ಇಷ್ಟ ಇದ್ದೆ ತಿಂದ್ರೆ ತಲೆ ಕೈ ಕಾಲು ಎಲ್ಲ ಕಡೆ ಒಂಥರಾನೇ ಆಗೋದು. ಬೇಗ ತಿನ್ ಮುಗಿಸು, ಇಲ್ಲ ಅಂದ್ರೆ ನಿಮ್ಮ ಅಪ್ಪಂಗೆ ಫೋನ್ ಮಾಡ್ಬೇಕಾಗತ್ತಷ್ಟೇ. ಅಪ್ಪ ಇದ್ರೆ ಅವ್ರಿಗಾದ್ರೂ ತಿನ್ನಿಸ್ತಿದ್ದೆ. ಅಯ್ಯೋ, ಒಂದೆರಡೇ ತುತ್ತಿದೆ ಕಣೆ. ನನ್ ಕೈಲಿ ಆಗ್ತಿಲ್ಲ. ಕಮಲಕ್ಕ, ವ್ರತ ಮಾಡ್ದಂಗ ಹಂಗೆ ಹೋಗ್ತಿದ್ದಾರೆ. ನೋಡು ಮಾಯಾ, ಊರ್ ಜನ ಎಲ್ಲ ಆಡ್ಕೋತಿದ್ದಾರೆ. ನನ್ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಬಿಟ್ಬಿಡಿ. ಮಾಯಾ, ಮಾಯಾ, ಗಾಡಿ ತೆಗಿಯೋ. ಅಯ್ಯೋ, ಏನ್ ಮಾಯಾ ನಿಂತ. ಬೇಗ ನಡಿಪ್ಪ. ಎಷ್ಟೊತ್ತು? ಸ್ಟಾರ್ಟ್ ಆಗ್ತಿಲ್ಲ. ಅಯ್ಯೋ, ಅಮ್ಮ, ಒಂಚೂರು ಬಾತ್ರೂಮ್ ಯೂಸ್ ಮಾಡ್ಬೋದಾ ಪ್ಲೀಸ್? ಅಮ್ಮ ದಯವಿಟ್ಟು, ನಂಗೆ ತುಂಬಾ ಅರ್ಜೆಂಟ್ ಆಗಿದೆ, ಆಗ್ತಿಲ್ಲ. ಬೇಕಿದ್ರೆ ದುಡ್ಡು ಕೊಡ್ತೀನಿ ನಾನು. ಆ ಕೈಲಿ ಬಾತ್ರೂಮ್ ಎಲ್ಲ ಬಯಲ್ಗೆ ಹೋಗ್ಬೇಕು. ಮಾಯಾ, ವ್ರತ ಮುಗಿಸ್ಬಿಟ್ಟು ಬಂದ್ಬೇಡ. ನಮ್ಮ ವ್ರತದ ಮನೆ ಹಾಳಾಯ್ತು. ಈಗ ಫಿಲಂ ಶುರುವಾಗಿರುತ್ತೆ. ಇಲ್ಲಮ್ಮ, ನಾವ್ ಟಿಕೆಟ್ ತಗೊಂಡಿಲ್ಲ. ದಡ್ಡಿ ಅದಲ್ವೇ, ಮತ್ತಿನ್ನೇನು? ಅಮ್ಮ, ಬಾತ್ರೂಮ್ ಇದೆ, ಹೋಗ್ಬೋದಾ? ಅದಕ್ಕೆ ಏನಾದ್ರೂ ಮಾಡಿ. ಅದಕ್ಕೆ ಅಯ್ಯೋ ಮಾಯಾ, ಅದಕ್ಕೆ ಹೇಳೋದು ಕೆಟ್ಟದ್ ಮಾಡಕ್ ಹೋಗ್ಬಾರ್ದು ಅಂತ. ಅದು ಅವ್ರಿಗೆ ರಿವರ್ಸ್ ಹೊಡಿಯುತ್ತೆ. ಅವತ್ತು ದೇವಸ್ಥಾನದಲ್ಲಿ ನೀನ್ ಕಷ್ಟಪಡ್ತಿದ್ದೆ, ಇವತ್ತು ಆ ಮಾಯಾ ಅದೇ ಕರ್ಮನ ಅನುಭವಿಸ್ತಿದ್ದಾಳೆ. ಇದನ್ನ ನಮ್ಮೂರಲ್ಲಿ ಏನ್ ಹೇಳ್ತಾರೆ ಹೇಳು? ಮಾಡಿದ್ದುನ್ನ ಮಾರಾಯ ಅಂತಾರೆ. ಸುಮ್ಮನೆ ಇರೋ ಹರಿಣಿ. ಪಾಪ ಮಾಯಕ್ಕ ಎಷ್ಟು ಕಷ್ಟ ಅನುಭವಿಸಿದ್ರು. ಅವ್ರು ಪೂರ್ತಿ ವ್ರತ ಮಾಡಕ್ಕೆ ಆಗ್ಲಿಲ್ಲ. ಕೆಟ್ಟ ಮನ್ಸಿರೋರು ಎಲ್ಲ ಕೆಲಸನೂ ಅರ್ಧಂಬರ್ಧನೇ ಆಗೋದು. ಈಗ ನೋಡು, ಮಾಯಿನ ವ್ರತ ಅರ್ಧಕ್ಕೆ ನಿಲ್ತು, ಮದ್ವೆನೂ ಅರ್ಧಕ್ಕೆ ನಿಲ್ತು. ಹೀಗೆ ಜೀವನ ಪೂರ್ತಿ ಬರೀ ಅರ್ಧಂಬರ್ಧನೇ ಆಗೋಗುತ್ತೆ. ಸುಮ್ಮನೆ ಇರು ಹರಿಣಿ, ಹಾಗೆಲ್ಲ ಮಾತಾಡ್ಬೇಡ. ಏ. ಪಾಪ ಮಾಯಕ್ಕ
ನಿನ್ ತಲೆ. ಆದ್ರೂ ಮಾಯಾ, ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ವ್ರತ ಮಾಡಿದೆ ನೀನು. ಅದೇನ್ ಶ್ರದ್ಧೆ, ಅದೇನ್ ಭಕ್ತಿ, ಎಷ್ಟು ಚೆನ್ನಾಗಿ ಊಟ ಮಾಡಿದೆ ಮಾಯಾ. ಅದಕ್ಕೆ ಮಾಯಾ, ಮಾಯಾ ಮಾಯಾ, ಅಣ್ಣ ಬರ್ತಿದ್ದಾರೆ, ಬೇಗ 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 ಮಲ್ಕೋ. ಅದಕ್ಕೆ ತುಂಬಾ ಸುಸ್ತಾಗ್ತದೆ. ಅದಕ್ಕೆ ಓವರ್ ಆಕ್ಟಿಂಗ್ ಮಾಡಬೇಡ ಕಣೆ. ಮಾಯಾ, ಏನ್ ಮಾವ? ಇದೇನ್ ಮಾಯಾ ನೀನ್ ಮಾಡ್ತಿರೋ ಕೆಲ್ಸ? ನಾನೇನೋ ಧೈರ್ಯವಾಗಿದ್ದಾಳೆ, ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾಳೆ ಅಂದ್ರೆ ನೀನ್ ನೋಡಿದ್ರೆ ರಥನ ಅರ್ಧಕ್ಕೆ ಬಿಟ್ಟು ಬಂದಿದ್ಯಲ್ಲ. ಅಷ್ಟು ಅಲ್ಲದೆ ಬಂದು ಹೇಗ್ ಮಲಗಿದ್ಯಾ ನೋಡು. ಇನ್ನೊಬ್ರು ಬೆಟ್ಟ ಹತ್ತುತ್ತಾರೆ ಅಂತ ನಾವು ಬೆಟ್ಟ ಹತ್ತಕ್ ಹೋದ್ರೆ ನಮ್ ಕಾಲ್ಗೆ ನೋವಾಗೋದು. ನಿನಗೆ ಇಷ್ಟ ಬಂದಾಗ ನಡ್ಕೊಳ್ಳೋದಕ್ಕೆ ಅದು ಮನೆ ಅಲ್ಲ, ದೇವಸ್ಥಾನ. ಅದಕ್ಕೆ ತಂದೆ ಆದ ನಿಯಮಗಳಿರುತ್ತೆ. ವ್ರತ ಅಂದ್ರೆ ಹೀಗೆ ಮಾಡಬೇಕು, ಪೂಜೆ ಅಂದ್ರೆ ಹೀಗೆ ಸಲ್ಲಿಸ್ಬೇಕು, ಪ್ರಸಾದ ಅಂದ್ರೆ ಹಾಗೆ ಸ್ವೀಕರಿಸಬೇಕು ಅಂತ. ನನಗೇನೋ ನೀನ್ ಬೇಕಾಬಿಟ್ಟಿಯಾಗಿ ಮಾಡಿದ್ಯಾ ಅನ್ಸ್ತಿದೆ. ಇನ್ನೊಬ್ರನ್ನ ಮೆಚ್ಚಾಕ್ ಹೋದ್ರೆ ಅದನ್ನ ಸೇವೆ ಅನ್ನಲ್ಲ, ಅಟೆನ್ಷನ್ ಸೀಕರ್ ಅಂತಾರೆ. ನಿನ್ನೆ ಬೆಳ್ಳಿ ಗಮನ ಸೆಳೆಯೋದಕ್ಕೋಸ್ಕರ ಹಾಗೆಲ್ಲ ಮಾಡ್ತಿದ್ದಾಳೆ ಅಂದಲ್ಲ, ಈಗ ನೀನೇನ್ ಮಾಡ್ತಿರೋದು? ಚಿಕ್ಕಮ್ಮ ಯಾವ ಸ್ಥಿತಿಲಿದ್ದಾರೆ ಅಂತ ಗೊತ್ತಿದ್ರು ರಥನ ಅರ್ಧಕ್ಕೆ ಬಿಟ್ಟು ಬಂದಿದ್ಯಲ್ಲ. ಚಿಕ್ಕಮ್ಮಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕು, ಅದಕ್ಕೆ ನೀನೇ ಹೊಣೆ. ಯಾವತ್ತಾದ್ರೂ ಬೆಳ್ಳಿ ರಥನ ಅರ್ಧಕ್ಕೆ ನಿಲ್ಸಿರೋದನ್ನ ನೀನ್ ನೋಡಿದ್ಯಾ? ಅವಳಿಗೆ ಹುಷಾರಿಲ್ಲ ಅಂದ್ರು, ಅವಳ ಕೈಲಿ ಆಗಲ್ಲ ಅಂದ್ರು ಗಟ್ಟಿ ಮನ್ಸು ಮಾಡ್ಕೊಂಡು ಅವಳು ಅನ್ಕೊಂಡಿರೋದನ್ನ ನೆರವೇರಿಸಬೇಕು ಅಂತ ಸೇವೆ ಸಲ್ಲಿಸ್ತಾಳೆ. ಒಂದ್ ರೀತಿ ತನ್ನನ್ನು ತಾನೇ ದೇವ್ರಿಗೆ ಅರ್ಪಿಸ್ಕೊತಾಳೆ. ಅದ್ ನಿನ್ ಕೈಲಾಗುತ್ತಾ? ಸೇವೆ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ? ವಜ್ರನ ನೋಡಿ ಹಿತ್ತಾಳೆ ಉಳಿಯಕ್ಕಾಗತ್ತಾ? ವಜ್ರ ಯಾವತ್ತಿದ್ರು ವಜ್ರನೇ, ಎಲ್ರು ಬೆಳ್ಳಿ ಆಗಕ್ಕಾಗಲ್ಲ. ಸರಿಯಾಗಿ ತಿಳ್ಕೊ. ಸುಮ್ನೆ ಇನ್ನೊಬ್ರು ಜೀವದ ಜೊತೆ ಆಟ ಆಡೋದು ಸರಿ ಬರಲ್ಲ. ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ಈ ರೀತಿ ಆದ್ರೆ ಸರಿ ಇರಲ್ಲ. ಚಿಕ್ಕಮ್ಮಂಗೇನಾದ್ರೂ ಆಗ್ಲಿ. ಮಾಯಾ, ಸಮಾಧಾನ ಮಾಡ್ಕೊ ಮಾಯಾ. ಇನ್ನೇನ್ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ಇಷ್ಟೋ ತನಕ ಅವ್ರು ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ? ನಾನ್ ಕೆಲ್ಸಕ್ ಬಾರ್ದೇ ಇರೋಳು, ಪೂಜೆ ವ್ರತದ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಆದ್ರೆ ಬೆಳ್ಳಿ ಮಾತ್ರ ಸಕಲ ಕಲ ವಲ್ಲಭೆ, ಎಲ್ಲಾ ವಿಷಯದಲ್ಲೂ ಪ್ರವೀಣೆ. ನಾನು ಅವಳ ತರ ಆಗೋಕ್ಕಾಗಲ್ವಂತೆ. ಮೊದ್ಲೇ ಹೊಟ್ಟೆ ತೊಳಸ್ತಾ ಇದೆ ಅಂತ ಸಂಕಟ ಪಡ್ತಾ ಇದೀನಿ, ಅದ್ರ ಮೇಲೆ ನಿಮ್ಮ ಅಣ್ಣನ ಉದ್ದೇಶ ಬೇರೆ. ಅಮ್ಮಂಗೆ ಹುಷಾರಿಲ್ಲ ಅಲ್ವಾ, ಆ ಟೆನ್ಷನ್ ಅಲ್ಲಿ ಅವನೇನೋ ಮಾತಾಡಿದ್ದಾನೆ. ಈ ವಿಷಯನ ಇಲ್ಲೇ ಬಿಟ್ಬಿಡು ಮಾಯಾ. ವ್ರತ ಅದಕ್ಕೆ ಅಂತಾನೆ ಮಾಡ್ತಿರೋದಲ್ವಾ? ಅದಕ್ಕೆ ಅನ್ನದಲ್ಲಿ ಕಲ್ಲು ಮಣ್ಣು ಸಿಗ್ತಾ ಇದೆ ಅಂತ ಅದನ್ನ ಪಕ್ಕಕ್ಕೆ ಹಿಡ್ದೆ ಹಾಗೆ ತಿನ್ನಕ್ಕಾಗತ್ತಾ? ತಿಂದ್ರೆ ನಾವ್ ಉಳಿತೀವಾ? ನನಗಿಷ್ಟೇ ಅಲ್ಲ, ಇನ್ನೂ ಆಗ್ಬೇಕಿತ್ತು. ಏನೋ ಒಂದ್ ಮಾಡೋಣ ಅಂತ ಹೋಗ್ತೀನಿ, ನನ್ ಗ್ರಾಚಾರನೇ ಸರಿಯಿಲ್ಲ, ಎಲ್ಲ ಎಡ್ವಟ್ ಆಗುತ್ತೆ. ಮುಂಚೆ ಹಾಳ ಚಿತ್ರ ತೊಂದರೆ ಕೊಡ್ತಿದ್ಲು ಅಂತ ಅವಳನ್ನ ಬಂಸಿ ಕೆರೆಗೆ ಎಸ್ದಿದ್ದಾಯ್ತು. ಈಗ್ಲೂ ಹಾಗೆ ನಡೀತಿದೆ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ನೀವೇ ಹೇಳಿ. ಅದಕ್ಕೆ ಇರ್ಲಿ ಬಿಡು ಮಾಯಾ, ಈ ವಿಷಯನ ಇಲ್ಲಿಗೆ ಮರ್ತ್ ಬಿಡು. ನಾನ್ ಯಾವ ವಿಷಯ ಬೇಕಾದ್ರೂ ಮರಿತೀನಿ, ಆದ್ರೆ ಅವಮಾನದ ವಿಷಯ ಮರೆಯಕ್ಕಾಗಲ್ಲ. ಅದಕ್ಕೆ ಅದ್ ನನ್ ತಲೆನೇ ಸುತ್ತಾ ಇರುತ್ತೆ. ಅದಕ್ಕೊಂದು ಪರಿಹಾರ ಸಿಗೋವರೆಗೂ ನನ್ ತಲೆಯಿಂದ ಆಚೆ ಹೋಗಲ್ಲ. ಮಾವ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ಹರಿಣಿ, ಇಷ್ಟು ದಿನ ಮತ್ತು ಮಾವ ಎಷ್ಟೇ ಗಡಿ ಬಿಡಿಲಿದ್ರು ಮೊನ್ನೆ ಒಂದ್ಸರಿ
ಸಾರಿ ಆದ್ರೂ ನನ್ನ ಕಡೆ ನೋಡಿ ನನ್ನ ತಲೆ ಸವರಿ ಮಾತಾಡ್ಸ್ಬಿಟ್ಟು ಹೋಗ್ತಿದ್ರು. ಆದ್ರೆ ಇವತ್ತು ನನ್ನನ್ನು ಮಾತಾಡ್ಸೋದಿರ್ಲಿ, ನನ್ನ ಕಡೆ ಸಹ ನೋಡ್ಲಿಲ್ಲ. ಮುತ್ತು ಮಾವನ ಜೀವನದಲ್ಲಿ ಅವ್ರ ಮನ್ಸಲ್ಲಿ ನಾನಿಲ್ಲ ಅನ್ಸತ್ತೆ. ಎಲ್ಲದಕ್ಕೂ ಒಂದ್ ಕೊನೆ ಅಂತ ಇರುತ್ತಲ್ಲ, ಹಾಗೆ ಅವ್ರ ಜೀವನದಲ್ಲಿ ನನ್ನ ಅಧ್ಯಾಯ ಮುಗೀತು ಅನ್ಸತ್ತೆ. ಅದಕ್ಕೆ ಹೀಗೆಲ್ಲ ನಡೀತಿದೆ. ಬೆಳ್ಳಿ, ಅಳ್ಬೇಕು ಅಂತ ಅನ್ಸಿದ್ರೆ ಅಳ್ಸ್ಬಿಡು. ಅದ್ಬಿಟ್ಟು ಬೇಡದಿರೋ ಕಾರಣಕ್ಕೆಲ್ಲ ಅಳ್ಬೇಡ. ಈಗ ಅತ್ತೆ ಹಾಸ್ಪಿಟಲ್ನಲ್ಲಿ ಇದ್ದಾರಲ್ವಾ, ಅದಕ್ಕೆ ಟೆನ್ಷನಲ್ಲಿ ನನ್ನ ಹತ್ರ ಮಾತಾಡದೆ ಹಾಗೆ ಹೋದ್ರು. ನೀನು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳು ಬೆಳ್ಳಿ? ಹ್ಞೂ, ನನಗೇನೋ ನೀನು ಹೇಳ್ತಿರೋದು ಸರಿ ಅನ್ನಿಸ್ತಿದೆ. ನಾನು ಸರಿಯಾಗಿ ಹೇಳಿದ್ದೀನಿ, ಆದರೆ ನೀನೇ ಸರಿಯಾಗಿ ಯೋಚನೆ ಮಾಡಿಲ್ಲ ನೋಡು. ನಿನ್ನ ತಲೆಗೆ ಅರ್ಥ ಆಗಲ್ಲ ನೋಡು. ಓ ಅರುಣಿ, ಸರಿ ಇಲ್ಲಿ ನೋಡು, ನಗು. ಸರಿ, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಹೇಗಿದ್ದಿದ್ದು ಹುಡುಗಿನ ಹೇಗೆ ಮಾಡಿದ್ಯಾ ಮಾಯಾ? ಅವಳು ಸುತ್ತಮುತ್ತ ಏನೇ ನಡೆದ್ರು ಅವಳದ್ರಿಂದ ಭಯ ಪಡ್ತಿದ್ದಾಳೆ ಹೊರತು ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಿಲ್ಲ. ಇದೆಲ್ಲದಕ್ಕೂ ಬ್ರೇಕ್ ಹಾಕ್ತೀನಿ. ನಿನ್ಗೂ ನಿನ್ನ ತಾಯಿಗೂ ಸರಿಯಾದ ಪಾಠ ಕಲಿಸ್ತೀನಿ, ನೋಡ್ತಾ ಇರು. ಹಲೋ, ಹೇಳಿ ಸ್ವಾಮಿ. ಮನೆ ಹೊರಗಡೆ ಇದ್ದೀರಾ? 2 ನಿಮಿಷ ಬಂದೆ. ಯಾರ ಕಣ್ಗೂ ಕಾಣಿಸ್ಕೋಬೇಡಿ. ಇವಳು ಇಷ್ಟೊತ್ತಿನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ? ಯಾರಿಗೂ ಗೊತ್ತಾಗ್ಬಾರ್ದಾ? ಸ್ವಾಮಿ ನಮಸ್ತೆ. ಕಾರ್ತೀಯ ತಥಾದೀಯ ಪತಾದೀಯ ನಮಃ. ಅಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ. ಇವು ತಾಯಿ ರುಂಡುಮಾಲಿನಿ ಎದುರುಗಿಟ್ಟು ಪೂಜೆ ಮಾಡಿರೋ ಮೊಟ್ಟೆಗಳು. ತಗೋ. ಇದನ್ನ ಈ ಮನೆ ಈಶಾನ್ಯ ದಿಕ್ಕಿನಲ್ಲಿಟ್ಟು ಕರ್ಪೂರ, ಊದುಕಡ್ಡಿ, ಸಾಂಬ್ರಾಣಿ ಹಾಕಿ ಪೂಜೆ ಮಾಡು. ತಗೋ ಈ ಚೀಟಿನ. ಇದರಲ್ಲಿರೋ ಮಂತ್ರ ಹೇಳಿದ್ರೆ ಬೆಳ್ಳಿಗೆ ಕಷ್ಟ ಕೊಡ್ತಾ ಇರೋರು ಮೈ ಸೆಟ್ಟಿಸ್ಕೊಂಡು ನೋವು ಪಡ್ತಾರೆ. ಇಷ್ಟೆಲ್ಲ ಆಗುತ್ತಾ ಸ್ವಾಮಿ? ಇಷ್ಟೇ ಅಲ್ಲಮ್ಮ, ಇನ್ನೂ ಇದೆ. ಇದು ಘೋರ ಶಿಕ್ಷೆಗೋಸ್ಕರ ಮಾಡಿರೋ ಪೂಜೆ. ಅದೇನು ಅಂತ ಸ್ವಲ್ಪ ದಯವಿಟ್ಟು ಹೇಳಿ ಸ್ವಾಮಿ. ನೀನು ಪೂಜೆ ಮಾಡಿ ಹೋದ್ಮೇಲೆ ಯಾರು ತಪ್ಪು ಮಾಡಿರ್ತಾರೋ ಅವರು ಆ ಚೀಟಿ ಮಾಲೆನ ತಂದಿಟ್ರೆ ಸರಿ, ಶಿಕ್ಷೆಯಿಂದ ತಪ್ಪಿಸ್ಕೋತಾರೆ. ಇಲ್ಲ ಅಂತಂದ್ರೆ ಕಷ್ಟಗಳ ಮೇಲೆ ಕಷ್ಟ, ನೋವುಗಳ ಮೇಲೆ ನೋವು ಪಡ್ತಾರೆ. ಇದು ಬುರುಡೆ ಮೇಲಾಣೆ.